ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಮಹತ್ವದ ಹಕ್ಕು ಎಂದರೆ ಸ್ವಾತಂತ್ರ್ಯದ ಹಕ್ಕು. ಸಂವಿಧಾನದ 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿವೆ. ಸ್ವಾತಂತ್ರ್ಯದ ರಕ್ಷಣೆ. 19ನೇ ವಿಧಿಯು 6 ಸ್ವಾತಂತ್ರ್ಯಗಳನ್ನು ನೀಡಿದೆ. ಅವುಗಳೆಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರುವ ಹಕ್ಕು, ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವ ಹಕ್ಕು, ರಾಷ್ಟ್ರಾದ್ಯಂತ ಸಂಚರಿಸುವ ಹಕ್ಕು, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಹಕ್ಕು, ಆಸ್ತಿಯನ್ನು ಸಂಪಾದಿಸುವ, ಹೊಂದುವ ಹಾಗೂ ಪರಭಾರೆ ಮಾಡುವ ಹಕ್ಕು, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವ್ಯಾಪಾರ ಅಥವಾ ವ್ಯವಹಾರವನ್ನು ಕೈಗೊಳ್ಳುವ ಹಕ್ಕು. ಮೂಲ ಸಂವಿಧಾನದಲ್ಲಿ 19ನೇ ವಿಧಿಯು 7 ಹಕ್ಕುಗಳನ್ನು ಒಳಗೊಂಡಿತ್ತು. ಆದರೆ 1978ರಲ್ಲಿ 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಆಸ್ತಿಯನ್ನು ಸಂಪಾದಿಸುವ, ಹೊಂದುವ ಹಾಗೂ ಪರಭಾರೆ ಮಾಡುವ ಹಕ್ಕನ್ನು ರದ್ದುಪಡಿಸಲಾಯಿತು. ಈ ಮೇಲಿನ 6 ಸ್ವಾತಂತ್ರ್ಯಗಳನ್ನು ಪೌರರಿಗೆ ಮಾತ್ರ ನೀಡಲಾಗಿದ್ದು, ವಿದೇಶಿಯರಿಗೆ ನೀಡಲಾಗಿಲ್ಲ. ಈ ಹಕ್ಕುಗಳು ಅನಿರ್ಬಂಧಿತವಾದವುಗಳಲ್ಲ. ರಾಜ್ಯವು 19ನೇ ವಿಧಿಯಲ್ಲಿ ನಿರ್ದಿಷ್ಟಗೊಳಿಸಲಾಗಿರುವ ಆಧಾರಗಳ ಮೇಲೆ ಮಾತ್ರ ಈ 6 ಹಕ್ಕುಗಳ ಮೇಲೆ ಸರ್ಕಾರ ನಿರ್ಬಂಧಗಳನ್ನು ವಿಧಿಸಬಹುದು. ಇತರೆ ಯಾವುದೇ ಆಧಾರದ ಮೇಲೆ ನಿರ್ಬಂಧ ವಿಧಿಸುವಂತಿಲ್ಲ.